ವಿರಾಜಪೇಟೆಯ ಶ್ರೀ ದಕ್ಷಿಣ ಮಾರಿಯಮ್ಮ ದೇವಸ್ಥಾನದ 12 ವರ್ಷಕ್ಕೆ ನಡೆಯುವ ಮಹಾ ಕುಂಭಾಭಿಷೇಕ ಇದೇ ತಿಂಗಳು 18ರಿಂದ 20ರವರೆಗೆ ನಡೆಯಲಿದ್ದು, ಶನಿವಾರ 6 ಗಂಟೆಗೆ ಗಣಪತಿ ಪೂಜೆ, ವಾಸ್ತು ಶಾಂತಿ, ಮೃತ್ ಸಂಗ್ರಹಣ, ಅಂಕುರಾರ್ಪಣೆ, ರಕ್ಷಾಬಂಧನ, ಪ್ರಥಮ ಕಾಲಯಾಗ, ಪೂಜೆ, ಪೂರ್ಣಾಹುತಿ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಹಾಗೂ ಅನ್ನಸಂತರ್ಪಣೆ ನೆರವೇರಲಿದೆ. ಭಾನುವಾರ 8:30 ಗಂಟೆಗೆ ವಿಘ್ನೇಶ್ವರ ಪೂಜೆ, ಶಿವಸೂರ್ಯ ಪೂಜೆ, ವಿಶೇಷ ಸಂಧಿ ಮತ್ತಿತರ ಪೂಜೆಗಳು ನಡೆಯಲಿವೆ. ಸೋಮವಾರ ಬೆಳಗ್ಗೆ 8 ಗಂಟೆಯವರೆಗೆ ಸಂಕಲ್ಪ ಮಾಡಬಹುದಾಗಿದೆ. ದೇವಸ್ಥಾನದ ವತಿಯಿಂದ ಪ್ರತಿ ಶುಕ್ರವಾರ ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಅನ್ನಸಂತರ್ಪಣೆ ನಡೀತಾ ಇರುವುದರಿಂದ ಅನ್ನಛತ್ರದ ಕಾಮಗಾರಿ ನಡೆಸಲು ಭಕ್ತಾದಿಗಳು ಸಹಕರಿಸುವಂತೆ ಮಾರಿಯಮ್ಮ ಮತ್ತು ಅಂಗಾಳ ಪರಮೇಶ್ವರಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಮತ್ತು 10 ಕುಲಸ್ಥರು ತಿಳಿಸಿದ್ದಾರೆ. ಪರಮೇಶ್ವರಿ ದೇವಸ್ಥಾನ, ತೆಲುಗುರು ಬೀದಿ, ವಿರಾಜಪೇಟೆ. 12 ವರ್ಷಕ್ಕೆ ಬರುವ ಶ್ರೀ ಮಾರಿಯಮ್ಮ ಮಹಾಕುಂಭಾಭಿಷೇಕವು ಏಪ್ರಿಲ್ 18/4/2026 ಶನಿವಾರದಿಂದ 20/4/2026 ಸೋಮವಾರದವರೆಗೆ ನಡೆಸಲು ತೀರ್ಮಾನಿಸಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪುಣ್ಯ ಕಾರ್ಯಕ್ಕೆ ಬಂದು ಸೇರಿಕೊಳ್ಬೇಕು ಅಂತೇಳಿ ಶ್ರೀ ಮಾರಿಯಮ್ಮ ಮತ್ತು ಅಂಗಾಳ ಪರಮೇಶ್ವರಿ ದೇವಸ್ಥಾನದಿಂದ ತಮಗೆ ಅತಿ ವಿನಯವಾಗಿ ಆಮಂತ್ರಿಸ್ತಾ ಇದ್ದೇವೆ. ಈ ಒಂದು 18/4/2026 ಸಂಜೆ 6 ಗಂಟೆಗೆ ಪ್ರಾರಂಭವಾಗುವ ಈ ಒಂದು ಶುಭ ಕಾರ್ಯಕ್ಕೆ ಹೋಮ, ಹವನ, ದಿನನಿತ್ಯ ಪೂಜೆಗಳು ಸಹ ನಡೀತಾ ಇದೆ. 19ನೇ ತಾರೀಕು ಸಹ ಹೋಮ, ಹವನ ಹಾಗೂ ಎಲ್ಲ ಪೂಜಾ ಪುನಸ್ಕಾರ ಹಾಗೂ 20ನೇ ತಾರೀಕು ಬೆಳಗ್ಗೆ 9ರಿಂದ 10 ಗಂಟೆಗೆ ಕುಂಭಾಭಿಷೇಕಕ್ಕೆ ಸಮಯ ನಿಗದಿಯಾಗಿದೆ. ಅದಕ್ಕೂ ಸಹ ತಾವೆಲ್ಲ ಬಂದು ಸೇರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ದಿನಾಂಕ 18 ಸಂಜೆ ಎಲ್ಲರಿಗೂ ಅನ್ನಸಂತರ್ಪಣೆ ಏರ್ಪಡಿಸಿದ್ದೇವೆ. 19 ಹಾಗೂ 20 ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಅನ್ನಸಂತರ್ಪಣೆ ಹಾಗೂ ಸಂಜೆ ಅನ್ನಸಂತರ್ಪಣೆಯನ್ನು ಸಹ ನಾವು ಏರ್ಪಡಿಸಿದ್ದೇವೆ. ಎಲ್ಲದಕ್ಕೂ ತಾವು ಬಂದು ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಈ ಒಂದು ಕುಂಭಾಭಿಷೇಕ ಪ್ರಯುಕ್ತ ಒಂದು ಕುಂಭಾಭಿಷೇಕಕ್ಕೆ ಕಳಸ ಅಭಿಷೇಕವನ್ನು ನಾವು ಇಟ್ಟಿದ್ದೇವೆ. ಇದರ ದರ 1,001 ರೂಪಾಯಿ ಆಗಿದೆ. ಇದು ಈ ಕಳಸ ಚೊಂಬು ಹಾಗೂ ಅಮ್ಮನ ಸ್ಯಾರಿ ತಮಗೆ ಈ ಪೂಜೆ ಆಗಿದ ನಂತರ ತಮಗೆ ನೀಡಲಾಗುವುದು. ಇದಕ್ಕೆ ಸಹ ತಾವು ಬಂದು ಆ ಕೂಪನನ್ನು ಪಡ್ಕೊಳ್ಬಹುದು ಅಂತ. ಮತ್ತು ಆ ಕೂಪನ್ ಪಡೆದವರು ಸಂಕಲ್ಪ ಇರ್ತದೆ. 18/4ರಿಂದ 20/4/20ನೇ ತಾರೀಕು 8ವರೆಗೆ ಸಂಕಲ್ಪ ಇದೆ. ಅದರೊಳಗೆ ಬಂದು ನೀವು ಸಂಕಲ್ಪ ಮಾಡಿ ಈ ಒಂದು ಒಳ್ಳೆ ಪೂಜಾ ಕೈಂಕರ್ಯಕ್ಕೆಲ್ಲ ಸೇರಿ ನಮ್ಮ ಜೊತೆ ಸಹಕರಿಸಬೇಕು ಅಂತೇಳಿ ಶ್ರೀ ದಕ್ಷಿಣ ಮಾರಿಯಮ್ಮ ಅಂಗಾಳ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ 10 ಕುಲಸ್ಥರಿಂದ ನಾವು ತಮಗೆ ಮನಪೂರ್ವಕವಾಗಿ ವಿನಂತಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.